ನಿಮಗೆ BP ಶುಗರ್ ಇದೆಯಾ? ಹಾಗಾದರೆ ಕೇವಲ ಔಷಧಿಗಳನ್ನು ತಗೊಂಡ್ರೆ ಸಾಲೋದಿಲ್ಲ. ಈ ರೋಗಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋಕೆ ಪ್ರತಿದಿನ ಆಹಾರ ಕ್ರಮಗಳನ್ನು ಅನುಸರಿಸುವುದು ಸಹ ಅಷ್ಟೇ ಮುಖ್ಯವಾಗಿದೆ. ಸಾಮಾನ್ಯವಾಗಿ ಈ ಸಮಸ್ಯೆಗಳು ಇರುವವರು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಸೇವಿಸಬೇಕು, ಯಾವಾಗ ಸೇವಿಸಬೇಕು, ಹೀಗೆ ಸಾಕಷ್ಟು ಗೊಂದಲಗಳನ್ನು ಹೊಂದಿರ್ತಾರೆ. ಅದರ ಉತ್ತಮ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಾವು ಈ ಎರಡೂ ರೋಗಗಳನ್ನು ನಿಯಂತ್ರಣ ಮಾಡಬಹುದಾಗಿದೆ. ವಾಸ್ತವವಾಗಿ ಹೇಳೋದಾದರೆ ಮಧುಮೇಹದ ವಿಚಾರಕ್ಕೆ ಬಂದರೆ ನಿಮ್ಮ ದೈನಂದಿನ ಆಹಾರ ಕ್ರಮದ ಬಗ್ಗೆ ಹೆಚ್ಚು ಗಮನ ಹರಿಸೋದು ಬಹಳ ಮುಖ್ಯ. ಮಧುಮೇಹಿಗಳು ಸಕ್ಕರೆ, ಜೇನುತುಪ್ಪ ಮತ್ತು ಇತರ ಸಿಹಿಕಾರಕ ಪದಾರ್ಥಗಳ ಸೇವನೆಯನ್ನು ತಪ್ಪಿಸಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಇದಲ್ಲದೆ ಕೊಬ್ಬಿನಾಂಶ ಹೆಚ್ಚಿರುವ ಆಹಾರ ಸೇವನೆಯನ್ನು ಸಹ ನಿಯಂತ್ರಣ ಮಾಡಬೇಕು. ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಇರುವವರು ಮೊದಲು ತಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಇದಕ್ಕಾಗಿ ಜಂಕ್ ಫುಡ್ ಸೇವನೆ ಮಾಡೋದನ್ನು ತಪ್ಪಿಸೋದು ಬಹಳ ಮುಖ್ಯ. ಅತಿಯಾಗಿ ಹುರಿದ ಆಹಾರಗಳು, ಅಧಿಕ ಕೊಬ್ಬಿನಾಂಶ ಇರುವ ಆಹಾರಗಳು ಮತ್ತು ಸಿಹಿ ತಿಂಡಿಗಳನ್ನು ಸೇವಿಸೋದು ಹಾನಿಕಾರಕ. ಆದರೆ ಅನೇಕ ಮಂದಿ ಒಂದೇ ಬಾರಿಗೆ ಇವುಗಳನ್ನು ಹೆಚ್ಚು ತಿಂತಾರೆ. ಇದು ತೂಕ ಹೆಚ್ಚಳ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಆಹಾರ ಸೇವನೆಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಬೇಕು ಅಂತ ಡಾಕ್ಟರ್ಗಳು ಎಚ್ಚರಿಕೆಯನ್ನು ನೀಡ್ತಾರೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಸುಮಾರು 5 ಗ್ರಾಂ ಅಂದರೆ 1 ಟೀ ಚಮಚ ಉಪ್ಪನ್ನು ಸೇವಿಸಬೇಕು. ಎಣ್ಣೆ ಸೇವನೆಯು ದಿನಕ್ಕೆ 4 ರಿಂದ 5 ಟೀ ಚಮಚಗಳಷ್ಟು ಇರಬೇಕು, ಅದನ್ನು ಮೀರಬಾರದು. ಮುಖ್ಯವಾಗಿ ಹಸಿರೆಲೆಗಳ ತರಕಾರಿಗಳು, ಸಲಾಡ್ಗಳು, ಮೊಳಕೆಯೊಡೆದ ಕಾಳುಗಳು ಮತ್ತು ಇತರ ಹೆಚ್ಚು ಫೈಬರ್ ಭರಿತ ಆಹಾರಗಳನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಬೇಕಾಗತ್ತೆ. ಇದು ದೇಹಕ್ಕೆ ಅಗತ್ಯವಾದ ಪೋಷಣೆಯನ್ನು ಒದಗಿಸುತ್ತೆ. ಸಕ್ಕರೆ ಮತ್ತು ರಕ್ತದೊತ್ತಡ ಎರಡನ್ನೂ ಸಹ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ. BP ಶುಗರ್ಗೆ ಯಾವಾಗಲೂ ಔಷಧಿಗಳನ್ನು ಮಾತ್ರ ತೆಗೆದುಕೊಳ್ಳುವ ಬದಲು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳೋದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಅನಿಯಂತ್ರಿತ ಆಹಾರ ಪದ್ಧತಿ ಮತ್ತು ಕಳಪೆ ಜೀವನ ಶೈಲಿ ಕ್ರಮೇಣ ಸಾಕಷ್ಟು ರೋಗಗಳನ್ನು ಉಂಟು ಮಾಡುತ್ತೆ. ಹೀಗಾಗಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಪ್ರತಿದಿನ ವ್ಯಾಯಾಮ ಮಾಡಿ, ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡಿ, ನಿಮ್ಮ ಆಹಾರ ಕ್ರಮದ ಬಗ್ಗೆ ಕಾಳಜಿ ವಹಿಸಿ. ಇದರಿಂದ ನೀವು ದೀರ್ಘಕಾಲದವರೆಗೆ ಆರೋಗ್ಯವಾಗಿ ಇರಬಹುದು. 3 ಹೊತ್ತಿನ ಊಟ ಅಂದರೆ ಉಪಹಾರ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಎಲ್ಲದರ ನಡುವೆ ಅಂತರ ಇರಬೇಕು. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬೆಚ್ಚಗಿನ ಅಥವಾ ಸರಳವಾಗಿ ನೀರು ಕುಡಿಬೇಕು. ಉಪಹಾರಕ್ಕಾಗಿ ಹಾಲು ಅಥವಾ ಇತರ ಡೈರಿ ಉತ್ಪನ್ನಗಳು, ದ್ವಿದಳ ಧಾನ್ಯಗಳು, ಬೀಜಗಳನ್ನು ಸೇರಿಸಿಕೊಳ್ಳುವುದು ಬಹಳ ಉತ್ತಮ. ಇದೇ ರೀತಿ ಸಂಜೆ ಹೊತ್ತು, ಮಧ್ಯಾಹ್ನ ಹೊತ್ತು ಕೂಡ ನಿಯಮಿತವಾಗಿ ಮಿತವಾಗಿ ಆಹಾರವನ್ನು ಸೇವಿಸಬೇಕು. ರಾತ್ರಿ ಹೊತ್ತಿನ ಊಟವನ್ನು ಲೈಟಾಗಿ ಸೇವಿಸಬೇಕು. ಈ ಸಣ್ಣ ಸಣ್ಣ ವಿಚಾರಗಳನ್ನು ಪ್ರತಿದಿನ ಅನುಸರಿಸಿದರೆ ನೀವು ರೋಗಗಳಿಂದ ಮುಕ್ತಿಯನ್ನು ಪಡೆಯಬಹುದು.